ಬಡ ಜನರಿಗಾಗಿ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿ ಆಸ್ಪತ್ರೆಗಳನ್ನು ಕಟ್ಟಿಸುತ್ತೆ. ಆದರೆ ಬಡ ಜನರಿಗೆ ಬೇಕಾದ ಟ್ರೀಟ್ಮೆಂಟ್ ಆಗಿರ್ಬೋದು, ಆಸ್ಪತ್ರೆಗೆ ಬೇಕಾದಂತಹ ಉಪಕರಣಗಳಾಗಿರ್ಬೋದು ಮರೀಚಿಕೆಯಾಗಿದೆ. ಹಾಗಾಗಿ ಬಡ ಜನರು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವ ಪರಿಸ್ಥಿತಿ ಬಂದಿದೆ. ಎಲ್ಲಿ ಅಂತೀರಾ? ನೀವೇ ನೋಡಿ. ಕೊಪ್ಪಳದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅಧ್ವಾನ ಜನರ ಉಪಯೋಗಕ್ಕೆ ಬಾರದ 450 ಬೆಡ್ನ ಆಸ್ಪತ್ರೆ. ಹೀಗೆ ಭವ್ಯವಾಗಿ ನಿರ್ಮಾಣವಾಗಿರುವ ಕಟ್ಟಡ. ಇದಕ್ಕೆ ಖರ್ಚು ಮಾಡಿರೋದು 106 ಕೋಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಕೂಡ ಮಾಡಿದ್ರು. ಆದ್ರೆ ಅದು ಆಗಿ 4 ತಿಂಗಳು ಕಳೆದಿವೆ. ಆದ್ರೆ ಇದನ್ನ ಇನ್ನೂ ಓಪನ್ ಮಾಡ್ತಾ ಇಲ್ಲ. ಹೌದು, ಇದು ಕೊಪ್ಪಳದಲ್ಲಿ ನಿರ್ಮಾಣ ಆಗಿರೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅಕ್ಟೋಬರ್ 6ರಂದು ಉದ್ಘಾಟನೆ ಆಗಿದೆ. ಆದರೆ ಇನ್ನೂ ಸಾರ್ವಜನಿಕ ಸೇವೆಗೆ ತೆರೆದುಕೊಳ್ಳದೇ ಇರೋದು ಜಿಲ್ಲಾ ಜನರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. 4 ತಿಂಗಳಿನಿಂದ ಇದು ಓಪನ್ ಆಗದ ಕಾರಣ ಹಳೆಯ ಸಮಸ್ಯೆಗಳೇ ಇದುವರೆಗೂ ಮುಂದುವರೆದಿದೆ. ಹೀಗಾಗಿ ಸಾರ್ವಜನಿಕರು ಕೂಡಲೇ ಹೊಸ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತೆ ಒತ್ತಾಯಿಸಿದ್ದಾರೆ. 450 ಬೆಡ್ ಹಾಸ್ಪಿಟ್ಲ್ ಆದರೆ ಭಾಳ ಅನುಕೂಲ ಆಗುತ್ತೆ. ನಮ್ಮ ಮಾರಣಾಂತಿಕ ಕಾಯಿಲೆ ಅಥವಾ ಈ ಕ್ಷಣದಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್, ಈ ಕ್ಷಣ ನಿಂತಿರ್ತೀವಿ, ಈ ಕ್ಷಣನೇ ನಾವು ಹಾರ್ಟ್ ಅಟ್ಯಾಕ್ ಒಳಗಾಗ್ತೀವಿ, ಹೃದಯಾಘಾತಕ್ಕೆ ಒಳಗಾಗಿ ಕೂಡ ಸಾಯುವಂಥ ಪರಿಸ್ಥಿತಿ. ಆ ತಕ್ಷಣಕ್ಕೆ ಖಾಸಗಿ ಆಸ್ಪತ್ರೆಗೆ ಹೋದರೆ ಬಡವರಂತರು ಆ ಥರ ಅದಕ್ಕೆ ತುರ್ತು ಚಿಕಿತ್ಸೆಗೆ ಸ್ಪಂದಿಸೋಕೆ ಅವ್ರ ಹತ್ರ ಹಣ ಕೂಡ ಇರೋಕ್ಕಾಗಲ್ಲ. ಇದು ಹಾಸ್ಪಿಟ್ಲ್ 450 ಬೆಡ್ ಹಾಸ್ಪಿಟ್ಲ್ ಉದ್ಘಾಟನೆ ಆದರೆ ಇದು ಹೃದಯಾಘಾತ ಇರ್ಬೋದು, ತೀವ್ರತರ ಐತೆ, ಎಮರ್ಜೆನ್ಸಿ ಅಪಘಾತಕ್ಕೆ ಒಳಗಾದಿರ್ಬೋದು, ಈ ಥರ ಅನೇಕ ಏನು ತುರ್ತು ಪರಿಸ್ಥಿತಿ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಿಂತ ನಮ್ಮದೇ 450 ಬೆಡ್ ಆಸ್ಪತ್ರೆ ಐತಲ್ಲ, ಅದು ಶೀಘ್ರ ಕಾರ್ಯಾರಂಭ ಆದರೆ ಈ ಸುತ್ತಮುತ್ತಲಿನ ಕೊಪ್ಪಳ ಜಿಲ್ಲೆ ಎಲ್ಲ ನಮ್ಮೇನು ಈ ಥರ ಒಳಗಾದಂಥ ಏನು ಆಪತ್ಕಾಲಲ್ಲಿ ಆಪತ್ ಬಾಂಧವಂತರ ಆಗುತ್ತಿಲ್ಲ. ಆದರೆ ಇಲ್ಲಿಂದ 150 ಕಿಲೋಮೀಟರ್ ದೂರ ಪ್ರಯಾಣಿಸೋದು ಭಾಳ ಕಷ್ಟ ಅನಿಸುತ್ತೆ. ಈ ಬಗ್ಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳನ್ನ ಕೇಳಿದ್ರೆ ಆಸ್ಪತ್ರೆಗೆ ಬೇಕಾದ ವೈದ್ಯಕೀಯ ಉಪಕರಣಗಳು ಮಾತ್ರ ಬಂದಿಲ್ಲ. ಹೀಗಾಗಿ ಉಪಕರಣಗಳಿಗಾಗಿ ಟೆಂಡರ್ ಕರೆಯಲಾಗಿದೆ. ಆದರೆ ಅದು ಇನ್ನೂ ಇನ್ಸ್ಟಾಲ್ ಮಾಡದ ಕಾರಣ ಶಿಫ್ಟ್ ಮಾಡಲಾಗಿದೆ ಎಂದು ಶಾಸಕರು ಹೇಳ್ತಿದ್ದಾರೆ. ಈಗಾಗಲೇ ಅದಕ್ಕೆ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೇಕಾದಂಥ ಉಪಕರಣಗಳಿಗೆ ಅನುದಾನ ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಇನ್ನು ಕಡಿಮೆ ಅವಧಿನಲ್ಲಿ ಈ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡ್ತೀವಿ. ಇಂದಿನ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಇಲಾಖೆ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ರು ಒಂದು CCB ನಿಗಾ ಘಟಕ ಕೂಡ ಇಂದಿನ 2-3 ಕ್ಯಾಬಿನೆಟ್ ಹಿಂದುಗಡೆ 28.5 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ತ್ವರಿತಗತಿಯಲ್ಲಿ ನಮಗೂ ಆ ಆಸ್ಪತ್ರೆ ಬೇಗ ಶಿಫ್ಟ್ ಆಗಬೇಕಾಗಿದೆ. ಪೇಷಂಟ್ಗಳು ಕೂಡ ಹೆಚ್ಚು ಅನುಕೂಲ ಆಗ್ತದೆ. ಕಾಮಗಾರಿ ಕೂಡ ಪ್ರಾರಂಭ ಆಗ್ತದೆ. ಅತಿ ಕಡಿಮೆ ಅವಧಿಯಲ್ಲಿ ನಾವು ಅದನ್ನು ಪ್ರಾರಂಭ ಮಾಡ್ತೇವೆ. ಚಿಕ್ಕೋಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲೂ ಸಮಸ್ಯೆ. ಚಿಕ್ಕೋಡಿಯಲ್ಲೂ ಕೂಡ ಬಡ ಜನರ ಉಪಯೋಗಕ್ಕಾಗಿ ಸುಸಜ್ಜಿತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಆದರೆ ಅಗತ್ಯ ವೈದ್ಯರನ್ನ ನೇಮಕ ಮಾಡದೆ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಸಮರ್ಪಕ ಸೌಕರ್ಯಗಳು ಸಿಗದೆ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವಂತಾಗಿದೆ. ಆಸ್ಪತ್ರೆಗೆ ನಿತ್ಯ 80ರಿಂದ 100 ಜನರು ಹೊರ ರೋಗಿಗಳು ತಪಾಸಣೆಗೆ ಒಳಗಾಗುತ್ತಾರೆ. ಜೊತೆಗೆ ಕಳೆದ 3 ತಿಂಗಳಿನಲ್ಲಿ 130 ಸಿಸೇರಿಯನ್, 219 ನಾರ್ಮಲ್, ಹೀಗೆ ಒಟ್ಟು 349 ಹೆರಿಗೆ ಮಾಡಲಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ರೋಗಿಗಳು ಬಂದರು ಅದಕ್ಕೆ ತಕ್ಕಂತೆ ವೈದ್ಯರು ಎಲ್ಲ ರೀತಿಯ ಸೌಲಭ್ಯಗಳನ್ನ ಸರ್ಕಾರ ನೀಡಬೇಕಿದೆ. ಪ್ರಕಾಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಆಗೈತಿ ಮತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದು ಮಾಡೋ ಉದ್ದೇಶ ಏನಪ್ಪ ಅಂದರೆ ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಈ ದೃಷ್ಟಿಯಿಂದ ಮಾಡಿದರು. ಆದರೆ ಆಡಳಿತ ವೈಫಲ್ಯ, ಅಲ್ಲಿ ಏನು ಬೇಕೋ ಸರಿಯಾಗಿ ಸಿಬ್ಬಂದಿ ಕೊಡೋಂಗಿಲ್ಲ. ಸಿಬ್ಬಂದಿ ಕೊಡೋದ ಕಾರಣ ಏನೈತಿ, ಅಲ್ಲಿ ದಿವಸ ಪ್ರಾಬ್ಲಮ್ ಅದಾವ್ರಿ. ಡೆಪ್ಯುಟೇಷನ್ ಮ್ಯಾಗ ವೈದ್ಯರಲ್ಲಿ ಕೆಲಸ ಮಾಡಕತ್ತಿದ್ರು. ಖಾಯಂ ವೈದ್ಯರು ಬೇಕಿದೆ. ವೈದ್ಯರು ಇಲ್ಲದ ಕಾರಣ, ವೈದ್ಯರ ಕೊರತೆ ಇಲ್ಲದ ಕಾರಣ ಜನರಿಗೆ ಅನುಕೂಲ ಆಗೋನಿಲ್ಲ. ಕೂಡಲೇ ಏನೈತಿ ಖಾಯಮಾತಿ ನೇಮಕಾತಿ ಮಾಡಬೇಕು ಮತ್ತು THO ಮತ್ತು ADHOಗಳನ್ನು ಬದಲಾವಣೆ ಮಾಡಬೇಕು. ಒಟ್ಟಾರೆ ಬಡ ಜನರಿಗಾಗಿ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿ ಆಸ್ಪತ್ರೆಗಳನ್ನು ಕಟ್ಟುತ್ತೆ. ಆದರೆ ಬಡವರಿಗೆ ಬೇಕಾದ ಚಿಕಿತ್ಸೆ, ಆಸ್ಪತ್ರೆಗೆ ಒಂದೊಳ್ಳೆ ಉಪಕರಣಗಳು ಮಾತ್ರ ಮರೀಚಿಕೆ ಆಗ್ತಿವೆ. ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವ ಪರಿಸ್ಥಿತಿ ಬಂದಿದೆ. ಕೊಪ್ಪಳದಿಂದ ಮುಖಣ್ಣ, ಚಿಕ್ಕೋಡಿಯಿಂದ ಚೇತನ್, ಪಬ್ಲಿಕ್ ಟಿವಿ.